AK-47 ಅಂತೀರಿ, ಕತ್ತಿ ಲಾಂಗು ಮಚ್ಚು ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ನಿಮ್ಮೇಲೆ ಅವರು ಆರೋಪ ಮಾಡ್ತಾರೆ. ಸ್ವಾಭಾವಿಕ, ಚುನಾವಣೆ ಅಂದರೆ ಆರೋಪ ಮಾಡೋದು ಸ್ವಾಭಾವಿಕ. ಆ ದಿವಸ ಡಿಸೆಂಬರ್ 24ನೇ ತಾರೀಕಿನ ದಿವಸ ನಮ್ಮ ಅಣ್ಣನ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು. ಅಲ್ಲಿ ಸಿಂಧಿ ಗಿಡ ಅಂತ ಇರ್ತವೆ. ಆ ಸಿಂಧಿ ಗಿಡನ ಸ್ವಚ್ಛ ಮಾಡ್ತಾಯಿದ್ರು. ಅವ್ರು ಹೊರಗೆ ಒಂದು 20-30 ಗಿಡ ಇದ್ದಾವೆ, ಒಳಗಡೆ ಒಂದು 20-30 ಗಿಡ ಇದ್ದಾವೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಒಳಗೆ ಬರಬೇಕಾದ್ರೆ ಅದನ್ನು ಲಾಂಗು ಮಚ್ಚಿ ಹಿಡ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಅದನ್ನು ವೀಡಿಯೋ ಮಾಡಿ ಯಾರೋ ಬಿಟ್ಟರು, ಅದನ್ನು ತಪ್ಪಾಗಿ ಅರ್ಥ ಮಾಡಿ ಇವತ್ತು ದಿವಸ ಮಾಡಿದ್ದಾರೆ. ಬಟ್ ಅಂಥದ್ದೇನಿಲ್ಲ. ಆ ಕಾರ್ಯಕ್ರಮ ಮೊನ್ನೆ ಒಳ್ಳೆಯದು ಯಶಸ್ವಿಯಾಗಿ ಆ ಕಾರ್ಯಕ್ರಮವೂ ಜರುಗಿದೆ. ಈ ಚುನಾವಣೆಯ ಸೋಲು ಕೊಟ್ಟ ಸಂದೇಶ ಏನು ಅಂತ ಹೇಳಿ, ಅದರಲ್ಲೂ ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಕೊಟ್ಟ ಸಂದೇಶ ಏನು ಅಂತ. ಮೋಸಗಾರಿಕೆ ನಡೆಯೋದಿಲ್ಲ, ಮೋಸಗಾರಿಕೆ ನಡೆಯೋದಿಲ್ಲ, ದಬ್ಬಾಳಿಕೆ ನಡೆಯೋದಿಲ್ಲ, ಭ್ರಷ್ಟಾಚಾರಕ್ಕೆ ನಡೆಯೋದಿಲ್ಲ, ಮತ್ತು ಈ ಹೆಂಡ ನಡೆಯೋದಿಲ್ಲ, ಹಣ ನಡೆಯೋದಿಲ್ಲ. ಹಣ, ಹೆಂಡ, ದಬ್ಬಾಳಿಕೆ, ಗುಂಡಾಗಿರಿ ಮಾಡಿದಂಥ ಜನರಿಗೆ ನಮ್ಮಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ಜನ ಒಂದು ತೋರಿಸ್ಕೊಟ್ಟಿದ್ದಾರೆ.